ಆ ಶೆಟ್ಟಿ ಬಗ್ಗೆ ಏನೇನ್ ಗೊತ್ತಿದೆ ಎಲ್ಲ ಡೀಟೇಲ್ಸ್ ನನಗೆ ಏನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ಲ. ಹೊಡಿಬೇಡಿ ಸರ್, ನಮ್ಗೆ ಏನು ಗೊತ್ತಿಲ್ಲ. ನಮ್ ತಾಯಣ್ಣ ನಾನ್ ಕೇಳಿದ್ರೆ ಏನು ಗೊತ್ತಿಲ್ಲ. ನನ್ಗೆ ಪ್ರತಾಪ್ ಕೇಳಿದ್ರೆ ಎಲ್ಲ ಏನು ಗೊತ್ತಿಲ್ಲ. ಹೇಳು. ನನ್ಗೆ ಏನು ಗೊತ್ತಿಲ್ಲ. ಯಾರು ಕೆಲಸ ಸರ್? ಅದು ಏನದು ಸರ್? ಸ್ವಾಮಿ ಅವರ ಮುಸ್ತಾಕ್ನ ಕರ್ಕೊಂಡ್ಬಂದು ವರ್ಕ್ ಮಾಡ್ತಿದ್ದಾರೆ ಸರ್. ಸ್ವಾಮಿ ಮುಸ್ತಾಕ್? ಹೇಳು ಹೇಳು ಆ ಶೆಟ್ಟಿ ಎಲ್ಲಿ ಸಿಗ್ತಾನೆ ಹೇಳು. ಸರ್ ಅದು ಏನ್ರಿ ಅದು? ನಾನು ಆರ್ಡರ್ ಇಲ್ಲದೆ ಏನು ಮಾಡಬಾರ್ದು ಅಂತ ಹೇಳಿಲ್ಲ ನಾನು. ಹೇಳ ಮೇಲೆ ನಮಸ್ಕಾರ ಸರ್. ಹೋಗು. ವಿಜಯ್, ಇವ್ನ ಡಾಕ್ಟರ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಮನೆಗೆ ಬಿಡ್ಬಾ. ಏನ್ರಿ ಸರ್? ಅವ್ನ ಅಂಡರ್ವರ್ಲ್ಡ್ ಜೊತೆ ಕನೆಕ್ಷನ್ ಇರೋನ್ ಸರ್. ನಥಿಂಗ್ ಬಟ್ ಎ ಕ್ರಿಮಿನಲ್. ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದಿತ್ತು. ಯು ಫೂಲ್. ಅದಕ್ಕೆ ಹೀಗೆ ಏನ್ರಿ ಮಾಡೋದು? ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದಕ್ಕೆ ಬೇರೆ ದಾರಿ ಇದೆ. ಈಗ ಟ್ರೀಟ್ ಮಾಡಿದ್ರೇನೆ ಸರ್ ವಿಷಯ ಬಾಯ್ಬಿಡೋದು. ನೋಡಿ, ವರ್ಕ್ ಮಾಡಿದ್ದಕ್ಕೆ ಶೆಟ್ಟಿ ನಾಗಮ್ಮನ ಮನೆ ಬಂದಿದ್ದ ವಿಷಯ ತಿಳಿಸ್ದ. ಏನು? ಶೆಟ್ಟಿ ನಾಗಮ್ಮನ ಮನೆಗೆ ಬಂದಿದ್ದ? ಎಸ್ ಸರ್. ಸರ್ ಸರಿ, ನನ್ನ ಆರ್ಡರ್ ಇಲ್ಲದೆ ಮುಂದೆ ಯಾವತ್ತೂ ಈ ರೀತಿ ಮಾಡಬಾರ್ದು. ಹೇಳೋ. ಟೆನ್ಷನ್, ಫುಲ್ ಟೆನ್ಷನ್. ಶೆಟ್ಟಿ ಯಾಕೆ ನಾಗಮ್ಮನ ಮನೆಗೆ ಹೋದ? ಇದಂತಾನೆ ಯೋಚನೆ ಮಾಡ್ತಿರೋದು ನೀನು. ನಾನು ಅವತ್ತು ಹೇಳಿದ್ನಲ್ಲ, ನಾನು ನನ್ನ ಬೇರ್ಗಳನ್ನ ಎಲ್ಲ ಕಡೆನೂ ಹರಡಿಸಿರ್ತೀನಿ ಅಂತ. ಅದರಲ್ಲಿ ಈ ನಾಗಮ್ಮನು ಒಬ್ಳು. ಇಂಥವರಿಂದ ನಾನು ನನ್ನ ಎಲ್ಲ ಕೆಲಸನೂ ಮಾಡಿಸ್ಕೋತೀನಿ. ಇಂಥವರಿಂದ? ಪ್ರತಾಪ್, ಈ ನಗು ಜಾಸ್ತಿ ದಿವಸ ನಿನ್ನ ಮುಖದಲ್ಲಿ ಉಳಿಯೋದಿಲ್ಲ. ಸದ್ಯದಲ್ಲೇ ನಿನ್ನ ನೆಮ್ಮದಿ ಶಾಂತಿನೆಲ್ಲ ಹಾಳು ಮಾಡ್ಕೋತೀಯ. ಇಷ್ಟರಲ್ಲೇ ನಿನಗೆ ತುಂಬಾ ಬೇಕಾದವ್ರನ್ನ ಕಳ್ಕೋತೀಯ. ಲೋ ಶೆಟ್ಟಿ, ನನ್ನವರು ತನ್ನವರು ಅಂತ ನನಗೆ ಯಾರು ಇಲ್ಲ ಕಣೋ. ಇಡೋ ಫೋನ್. ಓಹೋ, ಯಾರೂ ಇಲ್ವಾ? ಜ್ಞಾಪಿಸ್ಕೋ. ನನಗೆ ಎದುರಿಸ್ತಾನೆ. ಅಮ್ಮ, ಓ ಗಾಡ್. Pick up the phone. ಹಲೋ. ಹಲೋ ಅಮ್ಮ, ನಾನ್ ಪ್ರತಾಪ್ ಮಾತಾಡೋದು. ಯಾಕೆ ಫೋನ್ ಹಚ್ಚಲಿಲ್ಲ? ಪ್ರತಾಪ್ ನೀನಾ? ಬಂದೆ, ಆದ್ರೆ ಕಟ್ಟಾಗೋಯ್ತು. ಅಮ್ಮ, ಕೀರ್ತಿ ಇಲ್ವಾ? ನೀನ್ ಹೋದ್ಮೇಲೆ ಸ್ವಲ್ಪ ಹೊತ್ತು ಇಬ್ರು ಮಾತಾಡ್ತಾ ಇದ್ವಿ. ನನ್ಗೆ ಹಾಗೇ ನಿದ್ದೆ ಬಂತು. ಅವಳಿಗೆ ಯಾವಾಗ ಹೋದ್ಲೋ ಗೊತ್ತಿಲ್ಲ. ಯಾಕಪ್ಪ, ಏನ್ ವಿಷಯ? ಏನೂ ಇಲ್ಲಮ್ಮ, ನಾನು ಮನೆಗೆ ಬರ್ತಾ ಇದ್ದೀನಿ. ಸರಿನಪ್ಪ. ಎಂತ ಬಿಡ್ಬೇಕು ಇವತ್ತು ಹೆಂಗಾರ ಆಗ್ಲಿ. ಯಾರು ಇಲ್ವಾ ಮನೆಯಾಗ? ಎಲ್ಲ ಹೋಗ್ಬಿಟ್ಟಿದ್ದೀರಾ? ಯಾರು? ನಾಗಮ್ಮ. ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ನಿನ್ನ ಮಗನಿಗೆ ನನ್ನ ಪರಿಚಯ ಬೋಸ್ ಅಂದಾಗೆ ಐತೆ. ಬೋಸಿ ನಿನ್ನ ಪರಿಚಯ ಮಾಡ್ಕೊಳ್ಳುವ ಅಂತ ಬಂದೆ. ಇವರೆಲ್ಲ ಯಾರು ಅಂತ ನೋಡ್ತಿದ್ಯಾ? ಇವರೆಲ್ಲ ನನ್ನ ಮಕ್ಕಳಿದ್ದಂಗಯ್ಯ. ನನ್ನ ಹೊಟ್ಟೆಯಾಗ ಹುಟ್ಟಿದ್ಯ 2 ಮಕ್ಕಳು. ನಿನ್ನ ಮಗ ಕೊಂದು ಬಿಟ್ಟಲ್ಲೇ. ಅವ್ರೇನಾದ್ರೂ ತಪ್ಪು ಮಾಡಿರ್ಬೇಕು. ತಪ್ಪಾಗಿರೋದು ನನ್ನ ಮಕ್ಕಳಿಂದ ಅಲ್ಲ ಕಣೆ, ನಿನ್ನ ಮಗನಿಂದ. ನನ್ನ ಮಗ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನೇನು ಅಂತ ನನಗ್ ಗೊತ್ತು. ಅವನ್ನ ನಾನು ಸರಿಯಾಗಿ ಬೆಳೆಸಿದ್ದೀನಿ. ಅಂದ್ರೆ ನನ್ನ ಮಕ್ಕಳನ್ನ ನಾನು ಸರಿಯಾಗಿ ಬೆಳೆಸ್ಲಿಲ್ಲ ಅಂತ ನೀನ್ ಹೇಳ್ತಿರೋದು? ನಿನ್ನ ಮಗನಿಗೊಬ್ಬನಿಗೆ ಕೊಬ್ಬೈತೆ ಅನ್ಕೊಂಡಿದ್ದೆ. ನಿನಗೂ ಐತೆ. ಅದನ್ನ ಒಸಿ ಇಳಿಸ್ಬೇಕು. ನೀನ್ ಇಲ್ಲಿಗೆ ಬಂದಿರೋದು ನನ್ ಮಗನಿಗೆ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಹೊರಟೋಗು. ಹೋಯ್ತೀನಿ ಕಣೆ. ನಾನು ಹೋಗಕ್ ಮುಂಚೆ ನಿನ್ನ ಮಗ ನನ್ನ ಜೀವನ ಪೂರ್ತಿ ಮರಿದ ಇದ್ದಂಗೆ ಉಡುಗೊರೆ ಕೊಟ್ಟವನಲ್ಲ, ಹಂಗ ನಾನು ಕೊಡ್ಬಾರ್ದ? ಅದೆಲ್ಲ ಇರ್ಲಿ, ನೀನೊಂದು ಹೆಂಗ್ಸು, ಅವನ್ನೇನ್ ಮಾಡೋಕ್ಕಾಗುತ್ತೆ? ಮೊದ್ಲು ಇಲ್ಲಿಂದ ಹೋಗಿ ಪ್ರಾಣ ಉಳಿಸ್ಕೊ.
ಹೆಂಗಸ ಹೆಂಗಸು ಈ ಹೆಂಗಸಿಗೆ ಏಟು ಚರ್ಬಿ ಅದೆ ಅಂತ ನಿನ್ನ ಮಗನಿಗೆ ತೋರಿಸ್ಬೇಕು ಕಡೆ, ನಿನ್ನ ಮಗನಿಗೆ ತೋರಿಸ್ಬೇಕು. ನನ್ನ ಮಕ್ಕಳನ್ನ ಕಳ್ಕೊಂಡು ನಾನು ಯಾವ ರೀತಿ ಚಿತ್ರ ಹಿಂಸೆ ಪಟ್ಟೋ ಅದೇ ರೀತಿ ನಿನ್ನ ಮಗನು ಚಿತ್ರ ಹಿಂಸೆ ಪಡ್ಬೇಕು. ಅದಕ್ಕೆ ನಿನ್ನ ಬಲಿ ಬೇಕು. ಇಲ್ಲಿ ನಿನ್ನ ಕೀರ್ತಿ, ಮನೆ ಒಳಗಿರಕ್ಕಾಗ್ತಾ ಇಲ್ಲ. ಎಲ್ಲಿ ಕೂತ್ರು ಎಲ್ಲಿ ನಿಂತ್ರು ಅಮ್ಮನ ನೆನಪೇ ಬರ್ತಾ ಇದೆ. ಆಫೀಸಲ್ಲೂ ಇರಕ್ಕಾಗ್ತಾ ಇಲ್ಲ. ಯಾರಿಗೋಸ್ಕರ, ಯಾತಕ್ಕೋಸ್ಕರ ಈ ಬಲಿಗಳೆಲ್ಲ? ಐ ಆಮ್ ಬ್ಲ್ಯಾಂಕ್, ಟೋಟಲಿ ಬ್ಲ್ಯಾಂಕ್. ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ಲಾ? ಮೊಬೈಲ್ ಒಂದು ಫೋನ್ ಬಂದಿತ್ತು, ಮಾತಾಡ್ದೆ. ಏನೋ ಅನಿಸ್ತು, ಸಿಕ್ಸ್ ಸೆನ್ಸ್. ತಕ್ಷಣ ಅಮ್ಮನ ಫೋನ್ ಮಾಡಿ ಮಾತಾಡ್ದೆ. ಬೇಗ ಬೇಗ ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು. ಹೇಳೋ. ಸ್ಪೆಷಲ್ ಆಫೀಸರ್ ಪ್ರತಾಪ್ ತಾಯಿಯ ಕಗ್ಗೊಲೆ. ಪ್ರತಾಪ್ಗೆ ಮಾತೃ ವಿಯೋಗ. ನೋಡ್ದೆ ಇವತ್ತಿನ ಪೇಪರ್ ಹೆಡ್ಲೈನ್ಸ್. ಹೌ ನೈಸ್. ಈಗ ತಾನೇ ನಿನ್ನ ಜ್ಞಾಪಿಸ್ಕೊಂಡೆ. ಅಂದ್ರೆ ನನಗ್ 100 ವರ್ಷ ಆಯಸ್ಸ? ನೋ 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 ನೋ, ಅದನ್ನ ಸುಳ್ಳು ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನೋ. ಏ, ನಿನ್ನನ್ನು ಹೇಗ್ ವೀಕ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು.